ನಮಸ್ಕಾರ ಸ್ನೇಹಿತರೆ. KL ರಾಹುಲ್ಗೆ ಏನಾಯಿತು? 77 ರನ್ ಗಳಿಸಿ ಏಕಾಏಕಿ ಮೈದಾನದಿಂದ ಹೊರನಡೆದ ಸ್ಟಾರ್ ಆಟಗಾರ. ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ನಡೆಯುತ್ತಿರುವ ಟೆಸ್ಟ್ ಪಂದ್ಯದಲ್ಲಿ KL ರಾಹುಲ್ ರವರು ತುಂಬ ಚೆನ್ನಾಗಿ ಆಟವನ್ನು ಆಡುತ್ತಿದ್ದರು. ಆದರೆ 77 ರನ್ ಗಳಿಸಿ ಏಕಾಏಕಿ ಮೈದಾನದಿಂದ ಹೊರನಡೆದ ಸ್ಟಾರ್ ಆಟಗಾರ. ಕ್ರಿಕೆಟ್ ಅಭಿಮಾನಿಗಳಿಗೆ ಈ ಸುದ್ದಿ ಶಾಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನ ಭರ್ಜರಿ ಬ್ಯಾಟಿಂಗ್ ಮಾಡುತ್ತಿದ್ದ ಕನ್ನಡಿಗ KL ರಾಹುಲ್ ಏಕಾಏಕಿ ಮೈದಾನದಿಂದ ಹೊರನಡೆದಿದ್ದಾರೆ. 77 ರನ್ ಗಳಿಸಿ ಶತಕದತ್ತ ಮುನ್ನಡೆಯುತ್ತಿದ್ದ ರಾಹುಲ್ಗೆ ಏನಾಯಿತು? ಅವರಿಗೆ ಆಗಿರುವ ಗಂಭೀರ ಸಮಸ್ಯೆ ಗಾಯವಾದರೂ ಯಾವುದು? ಮುಂದಿನ ಇನ್ನಿಂಗ್ಸ್ನಲ್ಲಿ ರಾಹುಲ್ ಬ್ಯಾಟಿಂಗ್ಗೆ ಇಳಿಯುತ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ನಲ್ಲಿ ಭಾರತ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಆರಂಭದಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು KL ರಾಹುಲ್ ಭಾರತಕ್ಕೆ ಉತ್ತಮ ಆರಂಭ ನೀಡಿದರು. ಆದರೆ ಜೈಸ್ವಾಲ್ 32 ರನ್ಗಳಿಗೆ ರನ್ಔಟ್ ಆದ ನಂತರ ಮೂರನೇ ಕ್ರಮಾಂಕದಲ್ಲಿ ಬಂದ ದೇವದತ್ ಪಡಿಕ್ಕಲ್ ಜೊತೆ KL ರಾಹುಲ್ ಉತ್ತಮ ಜೊತೆಯಾಟ ಕಟ್ಟಿದರು. ರಾಹುಲ್ ಅತ್ಯಂತ ತಾಳ್ಮೆಯಿಂದ ಬ್ಯಾಟಿಂಗ್ ಮಾಡುತ್ತಾ ಅರ್ಧಶತಕ ಪೂರೈಸಿದರು. ನಂತರ ಇನ್ನಷ್ಟು ವೇಗವಾಗಿ ರನ್ ಗಳಿಸುತ್ತಾ 77 ರನ್ವರೆಗೆ ತಲುಪಿದರು. ಅವರ ಇನ್ನಿಂಗ್ಸ್ನಲ್ಲಿ 162 ಎಸೆತಗಳಲ್ಲಿ 77 ರನ್, 9 ಬೌಂಡರಿ ಮತ್ತು 1 ಸಿಕ್ಸರ್ ಸೇರಿತ್ತು. ಆದರೆ ಟೀ ಬ್ರೇಕ್ ನಂತರ ನಡೆದ ಘಟನೆ ಭಾರತ ತಂಡಕ್ಕೆ ಆತಂಕ ಮೂಡಿಸಿತು. ಮತ್ತೆ ಬ್ಯಾಟಿಂಗ್ಗೆ ಬಂದ KL ರಾಹುಲ್ ಅವರ ಬಲಗೈ ತೀವ್ರ ಕ್ರ್ಯಾಂಪ್ ಕಾಣಿಸಿಕೊಂಡಿತ್ತು. ಅವರು ಕೈಯಲ್ಲಿ ಸರಿಯಾಗಿ ಬ್ಯಾಟ್ ಹಿಡಿದುಕೊಳ್ಳಲು ಕಷ್ಟಪಡುತ್ತಿರುವುದು ಕಂಡುಬಂತು. ಇದರ ಜೊತೆಗೆ ನಡೆಯಲು ಕೂಡ ಅವರಿಗೆ ತೊಂದರೆ ಕಾಣಿಸಿಕೊಂಡಿತ್ತು. ತಂಡದ ಫಿಸಿಯೋ ಮೈದಾನದಲ್ಲೇ ರಾಹುಲ್ಗೆ ಚಿಕಿತ್ಸೆ ನೀಡಿದರು. ಆದರೂ ಸಮಸ್ಯೆ ಮುಂದುವರಿದ ಕಾರಣ ರಾಹುಲ್ ಬ್ಯಾಟಿಂಗ್ ಮುಂದುವರಿಸಲು ಸಾಧ್ಯವಾಗದೆ ರಿಟೈರ್ಡ್ ಹರ್ಟ್ ಆಗಿ ಮೈದಾನದಿಂದ ಹೊರನಡೆದರು. ಇದರಿಂದ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಸಹಜವಾಗಿಯೇ ಆತಂಕ ಶುರುವಾಯಿತು. ಆದರೆ ಸದ್ಯಕ್ಕೆ ಅಭಿಮಾನಿಗಳಿಗೆ ನೆಮ್ಮದಿ ನೀಡುವ ಸುದ್ದಿ ಇದೆ. ಭಾರತ ತಂಡದ ಬ್ಯಾಟಿಂಗ್ ಕೋಚ್ ಸೀತಾಂಶು ಕೊಟಕ್ ಅವರು KL ರಾಹುಲ್ಗೆ ಈಗ ಚೆನ್ನಾಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಮಸ್ಯೆ ಗಂಭೀರ ಗಾಯಕ್ಕಿಂತಲೂ ಮುಖ್ಯವಾಗಿ ಕ್ರ್ಯಾಂಪ್ನಿಂದ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಸದ್ಯದ ಮಾಹಿತಿಯ ಪ್ರಕಾರ ರಾಹುಲ್ಗೆ ದೊಡ್ಡ ಮಟ್ಟದ ಗಾಯವಾಗಿರುವ ಸೂಚನೆ ಇಲ್ಲ ಎಂದು ತಿಳಿಸಿದ್ದಾರೆ. ಮತ್ತೆ ಯಾವಾಗ ಬ್ಯಾಟಿಂಗ್ಗೆ ಇಳಿಯುತ್ತಾರೆ ಎಂಬುದನ್ನು ತಂಡದ ವೈದ್ಯಕೀಯ ತಂಡ ಮತ್ತು ಪಂದ್ಯದ ಪರಿಸ್ಥಿತಿಯನ್ನು ಅವಲಂಬಿಸಿ ನಿರ್ಧರಿಸಲಾಗುತ್ತದೆ. ಇನ್ನು ರಾಹುಲ್ ಹೊರನಡೆದ ನಂತರ ದೇವದತ್ ಪಡಿಕ್ಕಲ್ ತಮ್ಮ ಅದ್ಭುತ ಬ್ಯಾಟಿಂಗ್ ಮುಂದುವರಿಸಿದರು. ಹೀಗಾಗಿ ಒಂದು ಕಡೆ KL ರಾಹುಲ್ ಅವರ ಕ್ರ್ಯಾಂಪ್ ಭಾರತ ತಂಡಕ್ಕೆ ಆತಂಕ ತಂದಿದ್ದರೆ, ಮತ್ತೊಂದು ಕಡೆ ದೇವದತ್ ಪಡಿಕ್ಕಲ್ ಅವರ ಶತಕ ಭಾರತಕ್ಕೆ ದೊಡ್ಡ ನೆಮ್ಮದಿಯನ್ನೇ ನೀಡಿದೆ. ಇದೀಗ ಎಲ್ಲರ ಕಣ್ಣು KL ರಾಹುಲ್ ಅವರ ಫಿಟ್ನೆಸ್ ಮೇಲೆ ನೆಟ್ಟಿದೆ. ರಾಹುಲ್ ಮತ್ತೆ ಬ್ಯಾಟಿಂಗ್ಗೆ ಬಂದು ತಮ್ಮ ಶತಕವನ್ನು ಪೂರ್ಣಗೊಳಿಸುತ್ತಾರಾ, ಅಥವಾ ತಂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರಿಗೆ ವಿಶ್ರಾಂತಿ ನೀಡುತ್ತದೆಯಾ? ಇದರ ಸ್ಪಷ್ಟ ಉತ್ತರವನ್ನು ಮುಂದಿನ ಅಪ್ಡೇಟ್ಗಳಲ್ಲಿ ನೀಡುತ್ತೇವೆ. ಒಟ್ಟಿನಲ್ಲಿ ಶತಕದತ್ತ ಸಾಗುತ್ತಿದ್ದ ಕನ್ನಡಿಗ KL ರಾಹುಲ್ ಅವರನ್ನು ಕ್ರ್ಯಾಂಪ್ ತಡೆದಿರುವುದು ಅಭಿಮಾನಿಗಳಿಗೆ ಬೇಸರ ತಂದಿದೆ. ಆದರೆ ಸದ್ಯದ ಮಾಹಿತಿ ಪ್ರಕಾರ ದೊಡ್ಡ ಗಾಯದ ಆತಂಕ ಇಲ್ಲ ಎನ್ನುವುದು ಸಮಾಧಾನದ ವಿಚಾರ. KL ರಾಹುಲ್ ಬೇಗನೆ ಸಂಪೂರ್ಣ ಫಿಟ್ ಆಗಿ ಮತ್ತೆ ಮೈದಾನಕ್ಕೆ ಇಳಿಯಲಿ ಎಂಬುದು ಕೋಟ್ಯಾಂತರ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಆಶಯ. ಈ ಸುದ್ದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.